ಕೂಡ ಹೊರೆಯಾಗುತ್ತೆ. ಅಂದ್ರೆ ಈಗಾಗಲೇ ಇಲ್ಲಿವರೆಗೂ ಹೇಳ್ತಾ ಇದ್ವಿ ಬೆಲೆ ಏರಿಕೆ ಆಗ್ತಾನೆ ಇದೆ, ದಿನದಿಂದ ದಿನಕ್ಕೆ ನಾವು ನ್ಯೂಸ್ಗಳನ್ನ ನೋಡ್ತಾ ಇದ್ರೆ ಬೆಲೆ ಏರಿಕೆ ಸುದ್ದಿಯನ್ನ ನೀಡ್ತಾ ಇದ್ವಿ. ಆದ್ರೆ ಈಗ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆಯ ಜೊತೆಗೆ ಗೋಲ್ಡ್ ರೇಟ್ ಇಳಿಕೆ ಆಗಿದೆ. ಬೆಲೆ ಏರಿಕೆಯ ಜೊತೆಗೆ ಇಳಿಕೆಯ ಗುಡ್ ನ್ಯೂಸ್ ಇದು ಆಭರಣ ಪ್ರಿಯರು ಖುಷಿ ಪಡುವ ಸುದ್ದಿ. ಬಂಗಾರ ಹಾಗೂ ಬೆಳ್ಳಿಯ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1550 ರೂಪಾಯಿ ಇಳಿಕೆಯಾಗಿರೋದು. ಇಂದು 10 ಗ್ರಾಂ ಚಿನ್ನದ ಬೆಲೆ 91,450 ರೂಪಾಯಿ. 10 ಗ್ರಾಂ ಚಿನ್ನದ ಬೆಲೆ ಈ ಹಿಂದೆ 92,550 ರೂಪಾಯಿ ಇತ್ತು. ಬೆಲೆ ಏರಿಕೆಯ ಜೊತೆಗೆ ಗುಡ್ ನ್ಯೂಸ್ ಇದು. ಎಷ್ಟೋ ಜನ ಆಭರಣ ಪ್ರಿಯರು ಇನ್ನೇನು ಮದುವೆ ಸೀಸನ್ಗಳು ಹತ್ರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಂಥ ಹೊತ್ತಿನಲ್ಲೇ ಆಭರಣಗಳನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡವರಿಗೆ ಖುಷಿ ಪಡುವ ಸುದ್ದಿ. ಯಾಕಂದ್ರೆ ಬಂಗಾರ ಹಾಗೆ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆಯನ್ನ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1550 ರೂಪಾಯಿ ಇಳಿಕೆ ಆಗಿರೋದು. ಈ ಹಿಂದೆ 10 ಗ್ರಾಂ ಚಿನ್ನವನ್ನ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 92,550 ರೂಪಾಯಿ ಇತ್ತು. ಈಗ 10 ಗ್ರಾಂ ಚಿನ್ನಕ್ಕೆ ಸೇಮ್ ಅದೇ ಗ್ರಾಮ್ನ ಚಿನ್ನಕ್ಕೆ 91,450 ರೂಪಾಯಿ ಇದೆ. ಇನ್ನು ಕೆಜಿ ಬೆಳ್ಳಿ ಬೆಲೆ ಕೂಡ 3,000 ರೂಪಾಯಿ ಇಳಿಕೆ ಆಗಿರೋದು. ಈ ಹಿಂದೆ ಹಾಗಾದ್ರೆ ಬೆಳ್ಳಿಗೆ ಎಷ್ಟು ಕೊಡ್ತಾ ಇದ್ವಿ ಅಂತ ನೋಡೋದಾದ್ರೆ 95,500 ರೂಪಾಯಿ ಇತ್ತು. ಇಂದು 1 ಕೆಜಿ ಬೆಳ್ಳಿಯನ್ನು ನಾವು ತೆಗೆದುಕೊಳ್ಬೇಕು ಅಂದ್ರೆ 92,500 ರೂಪಾಯಿ ಆಗಿದೆ. ಅಂದ್ರೆ 3,000 ರೂಪಾಯಿ ಕಡಿಮೆ ಆಗಿದೆ. ಹೀಗಾಗಿ ದೇಶದಲ್ಲಿ ಚಿನ್ನವನ್ನ ಕೊಂಡುಕೊಳ್ತಾ ಇರುವಂತಹ ಸಂಖ್ಯೆ ಏನಿದೆ ಅದು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಅಂದಾಜು ಮಾಡಲಾಗ್ತಾ ಇದೆ. ಈಗಾಗಲೇ ಕೆಲವೊಂದಷ್ಟು ಮದುವೆ ಸೀಸನ್ ಕೂಡ ಇರೋದ್ರಿಂದ ಚಿನ್ನವನ್ನು ಪರ್ಚೇಸ್ ಮಾಡಬೇಕು ಅಥವಾ ಯಾವುದೇ ಸಮಾರಂಭಗಳಿಗೆ ಕಾರ್ಯಕ್ರಮಗಳಿಗೆ ಚಿನ್ನವನ್ನು ಹಾಕ್ಕೊಳ್ಬೇಕು ಅಂತ ಇರುವಂತಹ ಮಹಿಳೆಯರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಬೆಳ್ಳಿಯಲ್ಲಿ 3,000 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಚಿನ್ನದಲ್ಲೂ ಕೂಡ ಕೆಲವೊಂದಷ್ಟು ಇಳಿಕೆಯ ಪ್ರಮಾಣವನ್ನು ಕಾಣಬಹುದು. ಅಂದರೆ ಚಿನ್ನ ಹಾಗೆ ಬೆಳ್ಳಿಯ ರೇಟ್ನಲ್ಲಿ ಮಾತ್ರ ವರ್ಷದಿಂದ ನೋಡ್ತಾ ಇದ್ರೆ ಇಲ್ಲಿವರೆಗೂ ಎಲ್ಲ ರೇಟ್ಗಳು ದುಬಾರಿ ಆಗ್ತಾ ಇದೆ. ಆದರೆ ಚಿನ್ನದ ರೇಟ್ ಮಾತ್ರ ಸದ್ಯದ ಪರಿಸ್ಥಿತಿಗೆ ಕಡಿಮೆ ಇರೋದು.